ಮಾನ್ಯ ಬಂಧುಗಳೇ, ನಿನ್ನೆ ನಡೆದಿರತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಪಕ್ಷದ 2 ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಆದರೆ ಒಂದು ಗೊಂದಲದ ವಾತಾವರಣ ಸೃಷ್ಟಿಯಾಗಿತ್ತು. ನಮ್ಮ ಪಕ್ಷದ ವತಿಯಿಂದ ಲಿಂಗರಾಜ್ ಪಾಟೀಲ್ ರವರಿಗೆ 30 ಮತಗಳು ಮತ್ತು ರಘು ಕೌಟಿಲ್ಯ ಅವರಿಗೆ 30 ಮತಗಳನ್ನು ನಾವು ಡಿವೈಡ್ ಮಾಡಿದ್ವಿ. ಮತ್ತೆ ಉಳಿದ 3 ಮತಗಳನ್ನು 60 ಆಯಿತು. ಇನ್ನು 3 ಮತಗಳನ್ನು NDA ಅಭ್ಯರ್ಥಿಗೆ ಹಾಕಬೇಕು. ಅಲ್ಲಿ 4ನೇ ಒಂದು ಮತ ಮಾನ್ಯ ಇವರು ಯತ್ನಾಳ್ ಅವರು, ನಾನು BJP ಕಡೆಗೆ ಹಾಕ್ತೀನಿ ಅಂತಂದಾಗ ಅವರು ಕೊನೆಯಲ್ಲಿ ಹೇಳಿದಾಗ ಈ 4 ಮತಗಳನ್ನು ನಮ್ಮ NDA ಅಭ್ಯರ್ಥಿಗೆ ಹಾಕ್ತಕ್ಕಂಥದ್ದು ಅಂತೇಳಿ ನಾವೇ ಮಾಡಿಸಿದ್ವಿ. ಕೊನೆಯಲ್ಲಿ ಆ 3 ಅಶೋಕ್ ಅವರು ಮತ್ತು ನಮ್ಮ ಇವರು ದೊಡ್ಡಣ್ಣಗೌಡರು ಇಬ್ಬರು ಜೊತೆಯಲ್ಲೇ ಕರ್ಕೊಂಡು ಹೋಗಿ ಹಾಕಿಸಿದ್ರು NDAಗೆ. ಅದು ಉಳಿದ 30ರಲ್ಲಿ ಕೌಟಿಲ್ಯಗೆ ಬಂದ 30ರಲ್ಲಿ 1 ಮತ ತಿರಸ್ಕೃತವಾಗಿದೆ. ಅಲ್ಲಿಗೆ ಅವ್ರಿಗೆ 29 ಬಂತು. ಲಿಂಗರಾಜ್ ಪಾಟೀಲ್ ರವರಿಗೆ ನಾವೇನು 30ನ್ನ ಫಿಕ್ಸ್ ಮಾಡಿದ್ವಿ, ಅವ್ರಿಗೆ 27 ಬಂದಿದೆ ಅಂತಂದರೆ ಅದು 3 ನಮ್ಮ ಪಟ್ಟಿಯಲ್ಲಿ ಇರ್ತಕ್ಕಂಥವರು ಎಲ್ಲೋ ಕ್ರಾಸ್ ವೋಟ್ ಮಾಡಿದ್ದಾರೆ. ಇದು ಈಗ ಅನುಮಾನಕ್ಕೆ ಕಾರಣ ಆಗಿದೆ. ಆದರೆ ನಾವು 3 ಜನರನ್ನ ಏನು ಒಟ್ಟಿಗೆ 4 ನಮ್ಮ ಇವ್ರನ್ನ ಸಾಹುಕಾರರನ್ನ ಸೇರಿ, ಯತ್ನಾಳ್ ಸಾಹುಕಾರನ್ನ ಸೇರಿ 4 ಏನು ನಾವು ಫಿಕ್ಸ್ ಮಾಡಿದ್ವಿ, ಅದರಲ್ಲಿ 4 ಅವ್ರಿಗೆ ಹೋಗಿದೆ. 1 ಯತ್ನಾಳ್ ಅವರು, 2ನೇದು ಕೃಷ್ಣ ನಾಯ್ಕು, 3ನೇದು ನಮ್ಮ ಚಂದ್ರೋಲಮಾಣಿ, 4ನೇದು ದುರ್ಯೋಧನ ಹೈವಳೆ. ಈಗ ಈ 4 ಹೆಸರುಗಳು ಲಿಂಗರಾಜ್ ಪಾಟೀಲ್ ಅವರ ಪಟ್ಟಿಯಲ್ಲಿ ಇವ್ರದ್ದಿಲ್ಲ, ಇವರಿಗೆ ಅದು ಸಂಬಂಧ ಇಲ್ಲ. ಅಲ್ಲಿರ್ತಕ್ಕಂಥ 3 ಅನುಮಾನಾಸ್ಪದ ಇದೆ. ಅದಕ್ಕೆ ಈಗಾಗಲೇ ಒಂದು ಸಮಿತಿಯನ್ನ ನಮ್ಮ ಪಕ್ಷದ ಅಧ್ಯಕ್ಷರು ಈಗಾಗಲೇ ಒಂದು ಸಮಿತಿಯನ್ನ ರಚನೆ ಮಾಡಿದ್ದಾರೆ. 25ನೇ ತಾರೀಕಿನ ಒಳಗಾಗಿ ಆ ಸಮಿತಿಯ ವರದಿ ಕೊಡಬೇಕು. ಇದರ ಅಲ್ಲಿ ಯಾರ ಬಗ್ಗೆ ಅನುಮಾನ ಇದೆ ಅಂತಕ್ಕಂಥದ್ದನ್ನು ಎಲ್ಲ ಅವ್ರು ಇದು ಮಾಡ್ತಿದ್ದಾರೆ. ಆದರೆ ಇದರ ಮಧ್ಯದಲ್ಲಿ ಕೆಲವರ ಹೆಸರುಗಳನ್ನ ಸಹಜ ಕೂಡ ಅನುಮಾನ ಬಂದಾಗ ಅವರ ಹೆಸರುಗಳನ್ನ ಹರಿಬಿಡ್ತಕ್ಕಂಥದ್ದು ಸರಿ. ಆದರೆ ನಮ್ಮ ಪಕ್ಷದ ವತಿಯಿಂದ ನಾವು ಯಾರ ಮೇಲೆ ಅನುಮಾನ ಅನ್ನೋದನ್ನ ಯಾರ ಮುಂದೆಯೂ ನಾವು ಚರ್ಚೆಯನ್ನೂ ಮಾಡಿಲ್ಲ, ಏನೂ ಇಲ್ಲ. ಆದರೆ ಹೆಸರುಗಳನ್ನ ತಗೊಂಡು ಈಗ ಅವರು ತಪ್ಪಿತಸ್ಥರು ನಿಜಕ್ಕೂ ಆಗಿದ್ರೆ ಆ ಹೆಸರು ಬಂದಾಗ ನಾವೇನು ಅವರನ್ನು ಮುಚ್ಚಿಡ್ತಕ್ಕಂಥದ್ದಾಗ್ಲಿ ನಮ್ಮ ಪಕ್ಷದಲ್ಲಿ ಸಹಿಸ್ಕೊಳ್ಳೋಂಥದ್ದು ನಮ್ಮಲ್ಲಿ ಇಲ್ಲವೇ ಇಲ್ಲ. ಆ ರೀತಿಯ ಕಠಿಣ ಕ್ರಮವನ್ನ ನಾವು ಆಮೇಲೆ ತಗೊಳ್ತೀವಿ ವರದಿ ಬಂದ ಮೇಲೆ. ಅದಕ್ಕೆ ಮುಂಚೆ ಕೆಲವು ಮಾಧ್ಯಮಗಳಲ್ಲಿ ಕೆಲವು ಹೆಸರುಗಳು ಬರ್ತಾ ಇದೆ. ಈಗ ನೋಡಿ, ಕೃಷ್ಣ ನಾಯ್ಕ ನಮ್ಮ ಜೊತೆಯಲ್ಲೇ ಇದ್ದಾರೆ, ಚಂದ್ರೋಲಮಾಣಿ ನಮ್ಮ ಜೊತೆಯಲ್ಲೇ ಇದ್ದಾರೆ. ಅವರು ಬಹಳ ಬೇಸರಗೊಂಡಿದ್ದಾರೆ ಬೆಳಗ್ಗೆಯಿಂದ. ನೋಡಿ, ನಾವು ಹೆಂಗೆ ಮುಖ ಬೇಕಾದ್ರೆ ರಾಜೀನಾಮೆ ಕೊಟ್ಬಿಡ್ತೀವಿ ನಾವು, ನಮಗೆ ಈ ರೀತಿ ಶಿಕ್ಷೆ ಬೇಡ ಅಂತೇಳಿ ಬಂದಿದ್ದಾರೆ. ಆದ್ದರಿಂದ ದಯಮಾಡಿ ನಾನು ಮಾಧ್ಯಮದ ಮಿತ್ರರಲ್ಲೂ ನಾನು ಮನವಿ ಮಾಡ್ತೇನೆ, ನಮ್ಮ ವರದಿ ಬರೋವರೆಗೆ ಯಾರ ಮೇಲೆಯೂ ಕೂಡ ಈ ಸದ್ಯ ಅನುಮಾನವನ್ನು ನಾವು ವ್ಯಕ್ತಪಡಿಸ್ತಕ್ಕಂಥದ್ದು ನಮಗೂ ಇಲ್ಲ. ತಾವು ದಯಮಾಡಿ ಮಾಡಬೇಡಿ. ಯಾಕೆ ಅಂತಂದರೆ ಜವಾಬ್ದಾರಿ ಸ್ಥಾನಗಳು, ಶಾಸಕ ಸ್ಥಾನಗಳು ಜವಾಬ್ದಾರಿ ಸ್ಥಾನಗಳು. ಒಂದು ಗಾದೆ ಮಾತಿದೆ, ತಪ್ಪಾಗಿ ಯಾರು ಭಾವಿಸಬಾರ್ದು. ಹಳ್ಳಿ ಕಡೆ ಹೇಳ್ತಾರದು, ಪಟ್ಟಣದಲ್ಲಿ ಹೇಳ್ತಾರಲ್ಲ ಗೊತ್ತಿಲ್ಲ ನನಗೆ, ನಾನು ಹಳ್ಳಿಯವನು. ಊಸ್ದವನು ಯಾರು ಅಂತಂತಂದ್ರೆ ಮಾಸಲು ಬಟ್ಟೆಯವನು ಅಂತ. ಹಾಗೆ
ಯಾರ ಮೇಲೋ ಕೇಸುಗಳಿತ್ತು ಅಥವಾ ಯಾರ್ದೋ ಸ್ವಲ್ಪ ಬಡತನ ಇತ್ತು, ಇಂಥವ್ರು ಅದಕ್ಕೆ ಬಲಿಯಾಗಿರ್ಬೋದಾ ಅಂತ ಅನುಮಾನ ಪಡೋದು ಬೇಡ. ಯಾಕಂತಂದರೆ ಕೆಲವು ನೀತಿ ಸಿದ್ಧಾಂತಗಳನ್ನು ಇಟ್ಕೊಂಡು ರಾಜಕಾರಣ ಮಾಡ್ತಕ್ಕಂಥವ್ರಿಗೆ ಇದರಿಂದ ಪೆಟ್ಟಾಗಬಾರ್ದು ಅನ್ನೋದಕ್ಕೆ ಕಾರಣದಿಂದಾಗಿ ನಾನು ಮನವಿ ಮಾಡ್ತೇನೆ, ದಯವಿಟ್ಟು ವರದಿ ಬರೋವರೆಗೆ, ವರದಿ ಬಂದ ಮೇಲೆ ನಾವೇ ಬಿಡುಗಡೆ ಮಾಡ್ತೇವೆ, ಅವರ ವಿರುದ್ಧವಾದ ಕಠಿಣ ಕ್ರಮವನ್ನೂ ನಾವೇ ಜರುಗಿಸ್ತೇವೆ ಅಂತಕ್ಕಂಥ ಮಾತನ್ನು ತಮಗೆ ಹೇಳಲಿಕ್ಕೆ